ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ನಾನು ಇವತ್ತು ವಿಡಿಯೋಕ್ಕೆ ಬರಲಿಕ್ಕೆ ಕಾರಣ, ನಾವು ಈ ತೋಟಗಳಲ್ಲೆಲ್ಲ ಈಗ ಗುಡ್ಡ ಪ್ರದೇಶಗಳಲ್ಲೆಲ್ಲ ಹೋಗ್ತಾ ಇವಾಗ ಹಾವುಗಳು ಮತ್ತು ಇನ್ನಿತರ ಮೂಕ ಪ್ರಾಣಿಗಳು ನಮಗೆ ತುಂಬ ಸಿಗ್ತಾ ಇದೆ. ಕಾರಣ ಏನು ಗೊತ್ತಾ ನಿಮಗೆ? 43-44% ಬಿಸಿಲಿನ ತಾಪಮಾನ ಇವಾಗ ಎಲ್ಲಿಯೂ ನೀರಿಲ್ಲ. ಆದ ಕಾರಣ ನಾನೊಂದು ಚಿಕ್ಕೊಂದು ವೀಡಿಯೋ ನಾನೀಗ ನಿಮಗೆ ಕಳಿಸಿಕೊಡ್ತೀನಿ. ಅದನ್ನು ಕರೆಕ್ಟಾಗಿ ನೋಡಿ ನೀವು. ನಾವು ನಮ್ಮ ತೋಟ ಪ್ರದೇಶಗಳಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರೆಗಳಲ್ಲಿ ಸ್ವಲ್ಪ ನೀರಿಟ್ಟು ಕೊಡಿ, ಆಯಿತಾ? ಯಾವುದು ಮೂಕ ಪ್ರಾಣಿಗಳು ನಮ್ಮ ಥರನೇ ಒಂದು ಪ್ರಾಣಿ, ಅವಕ್ಕೂ ಕುಡಿಲಿಕ್ಕೆ ನೀರು ಬೇಕು. ನಾನೀಗ ನಿಮಗೆ ಒಂದು ವೀಡಿಯೋ ಹಾಕಿ ಕೊಡ್ತೇನೆ ಅದರೊಟ್ಟಿಗೆ. ಯಾಕೆ ನಾನು ಇದನ್ನು ಹಾಕಿದ್ದೇನೆ ಅಂತ ಹೇಳಿದರೆ, ನಾನು 3 ದಿವಸದಿಂದ ಈ ಹಾವನ್ನು ನೋಡ್ತಾ ಇದ್ದೇನೆ. ಈ ಹಾವಿಗೆ ನೀರಿಲ್ಲ. 3 ದಿವಸದಲ್ಲಿ ನನಗೆ ಒಂದೇ ಜಾಗದಲ್ಲಿ ಸಿಗ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ಇದು ಬಿಸಿಲಿನ ತಾಪಮಾನ ಇರುವಾಗ ನೀರು ಕುಡಿಲಿಕ್ಕೋಸ್ಕರ ಬರೋದು. ನೀರಿಲ್ಲದ ಕಂಗಾಲಾದಂತಹ ಎಷ್ಟೋ ಹಾವುಗಳಿದೆ, ಎಷ್ಟೋ ಪ್ರಾಣಿಗಳು, ಎಷ್ಟೋ ಪಕ್ಷಿಗಳು ನಮ್ಮ ತೋಟಗಳಲ್ಲಿ ಇಲ್ಲದರೆ ನಿಮ್ಮ ತೋಟಗಳಲ್ಲಿ ಎಲ್ಲ ಗುಡ್ಡ ಪ್ರದೇಶಗಳಲ್ಲಿ ಇರ್ತದೆ. ಅದಕ್ಕೋಸ್ಕರ ತುಂಬ ಜಾಗೆಯಲ್ಲಿ ಒಂದು ಬಿಂದಿಗೆಯಲ್ಲಿ ಸ್ವಲ್ಪ ನೀರಿಟ್ಟು ಕೊಡಿ. ಆವಾಗ ನಿಮಗೆ ಏನಾಗುತ್ತೆ ಗೊತ್ತಾ? ಅದು ನಿಮಗೆ ಕ್ರಮೇಣ ಹಾವು ಬರುವುದನ್ನು ಸ್ವಲ್ಪ ಕಡಿಮೆ ಮಾಡ್ತದೆ. ಯಾಕಂದರೆ ನೀರು ಸಿಗ್ತದಲ್ವ ಅದಕ್ಕೆ. ನಮ್ಮ ಚಾನಲನ್ನು ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ವಂದನೆಗಳು.